ಕಟ್ಟಿ ಈಗ ನೋಡು ಯಾಕ ತಂಗಿ ಅಡ್ಡಾಡಿ ಕಾಲೆಲ್ಲ ಸುಸ್ತಾಗ್ಬಿಟ್ಟು ಯವ್ವ. ಹೌದಾ? ಅಯ್ಯೋ ನನಗೆ ಯಾಕೋ ಹೊಟ್ಟೆ ತುಂಬಾ ನೋಯ್ತಾ ಇದ್ದು ನೋಡಮ್ಮ. ಸಿಕ್ಕಿದ್ದು ಸಿಗ್ಲಾರ ತಿಂತೀವಿ ಮತ್ತೆ ಹೊಟ್ಟೆ ನೋಲಾಗ ಬಿಟ್ಟೆ ನನಗೆ. ಹಂಗಾಗತ್ತ ಯಾಕ ಯಾಕೆನೆ ನನಗೆ ಇತ್ತಿತ್ಲಾಗ ಒಟ್ಟ ಊಟನೇ ಸೇರ್ತಾ ಇಲ್ಲ. ಊಟನೇ ಸೇರವಲ್ದ ಮತ್ತೆ ಅದಿದೆ ತಿನ್ಬೇಕಿಲ್ಲಿ. ಏನ್ ಹಿಂಗ ಹೊಂಟಂದ್ರೆ ನೋಡದಂತ ಸಾಲ ಕೇಳ್ತಾವ ನೋಡು. ಹಣ್ಣ ಹಪ್ಪಳ ಕಣ್ಣು ಕಿಸಿತಾಳ ಹೋಗ್ಬಿಡಿಕೆ. ಹಣ್ಣು ತಿಂದ್ರೆ ಮಣ್ಣು ತಿನ್ನಂತ ಆಗ್ತದೆ ಕಣೆ. ಮಣ್ಣ ಅಯ್ಯೋ ನನಗ್ ಗೊತ್ತಾಯ್ತು ಬಿಡಿ. ಏನು ನೀನೀಗ ಗೊಬ್ಬರಿಣಿ ಗೊಬ್ಬರಿಣಿ ಅದ ಹಿಂಗ್ ಬಂದ ಅದ್ನೇ ಮೈದಾ ಹಿಟ್ಟು ಮಾಡಿ ನಾನ ಮನೆ ಕಲ್ಸಕತ್ತೇವ. ಗೊಬ್ಬರಿಣಿ ಗೊಬ್ಬರಿಣಿ ಎಲ್ಲ ಗರ್ಭಿಣಿ. ಅದೇನಿದೆ ಬಿಡಿ. ಹೌದಕ್ಕ ನಾನು ಮದುವೆ ಆಗಿ ಇವತ್ತಿಗೆ 10 ದಿವಸ ಆಯ್ತು. 10 ದಿವಸ ಬಸ್ ನನ್ನ ಗಂಡ ಅಷ್ಟೊಂದು ಪ್ರೀತಿ ಮಾಡ್ತಾನೆ ನನಗ. ನೋಡಮ್ಮ ನೀನ್ ನನಗಿದ್ದು ಚಿಕ್ಕವಳು ಎಷ್ಟು ಬೇಗನೆ ಬಸ್ ಅದೇ ನಾನು ನಿನಗಿದ್ದು ದೊಡ್ಡವಳು. ಇದ್ರಗೂ ಗಬ್ಬೇ ಆಗಿಲ್ಲ ಗೊಬ್ಬರನೇ ಆಗಿಲ್ಲ ಅಂದೆ. ಯಾಕಕ್ಕ ನಿನ್ ಗಂಡ ಕುಡಿದ್ಮೇಲೆ ಹೊಡಿತೇನೆ ರಾಡೆ? ಅಯ್ಯೋ ನನ್ನ ಗಂಡ ಹೊಡೆಯುವಂತ ಗಂಡ ಅಲ್ವೇ. ಹಗಲತ್ತು ಬಹಳ ಪ್ರೀತಿ ಮಾಡ್ತಾರೆ, ರಾತ್ರಿ ಆದ್ಮೇಲೆ ಅಲ್ಲೇ ಮಕ್ಕಳಾಗಿರ್ತಾರೆ, ತುಂಬಾ ಬಚ್ಕೊಂಡು ನಿದ್ದೆ ಮಾಡ್ತಾರೆ. ಒಟ್ಟಲ್ಲಿ ನನ್ನ ಗಂಡಿನ ಹತ್ರ ಅದೇ ಇಲ್ಲ. ಏನು ರಸಿಕತೆ ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಲಕ್ಕಿ. ಅದಕ್ಕೆ ನೀನು ಹೊಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಬಿಡೋದಿಲ್ಲ ಕಣೆ. ಏನಾಗಿದ್ದಾಗ್ಲಿ ಆ ದೇವ್ರ ಮೇಲೆ ಭಾರ ಹಾಕಿ ಈ ವಾರದೊಳಗೆ ನಾನು ಬಸ್ಸರಾಗಿ ತೋರಿಸ್ತೀನಿ. ಏ ಬೋಳವ್ವ ನಿನ್ನ ಗಂಡನ ಹತ್ರ ಅದ ಇಲ್ಲ ಅಂದಿ. ಅದ ರಸಿಕತೆ. ಅಯ್ಯೋ ನನ್ನ ಗಂಡನ ಹತ್ರ ಇಲ್ಲ ಅಂದ್ರೆ ಏನಾಯ್ತಿ? ಊರಲ್ಲಿ ಯಾವ ಗಂಡಸರ ಹತ್ರ ಹಿಂದೆ ನಮ್ಮ ಅಂದ್ರೆ ಏನಕ್ಕ ಸಣ್ಣಿಗೆ ಕಂಡು ಕೊಟ್ಟಿದ್ದ ಬೇರೆ ಬಾಡಿ ಮಾಮ ನೋಡ್ಕಿದ್ದೆ. ಏನ್ ಮಾಡ್ಲಮ್ಮ ಏನ್ ಮಾಡ್ಲಿ? ಯಾವ್ದಾದ್ರು ಪಾರ್ಟಿ ಫಂಕ್ಷನ್ ಹೋದ್ರೆ ಎಲ್ಲ ಹೆಣ್ಮಕ್ಳು ನಾನು ನೋಡಿ ಅಣಕ ಆಡ್ತಾರೆ ಕಡೆ. ಮೊನ್ನೆ ಹೀಗೆ ಆಯ್ತು, ಒಂದು ಕೂಸಿನ ನಾಮಕರಣ ಆಯ್ತು. ಕೂಸನ ಹಾಗೆ ನೋಡಬಾರ್ದಂತ 2 ತೊಲಿ ಚೈನ್ ಒಯ್ದಿದ್ದೆ. ಬಂಗಾರದ ಬೆಳ್ಳಿದ್ ಯಾವ ಕೂಸಿನ ಬಳ್ಳಿಗೆ ಹಾಕಿ ಕೂಸಿನ ಎತ್ಕೊಂಡು ಮುದ್ದಾಡ್ಬೇಕು ಅನ್ನೋಷ್ಟರಲ್ಲಿ 4-5 ಜನ ಹೆಣ್ಮಕ್ಳು ಬಂದು ಆ ಕೂಸಿನ ಕಸ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿ ಒಂದೇ ಶುರು ಮಾಡಿದ್ರು ಕಣೆ. ಏನಂತ? ನೀನು ಗೋಂಜೆ 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 ಅಯ್ಯೋ ಗೋಂಜೆ 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 ನೀನು ಗೋಂಜೆ ಅಯ್ಯೋ ಗೋಂಜೆ ಅಯ್ಯೋ ನಿಮ್ಮ ನನ್ನ ಡೀಸೆಲ್ ಹಾಡದಲ್ಲ ಇಲ್ಲ ಟ್ರ್ಯಾಕ್ಟರ್ ಮುಂದೆ ಹಾಡೆ ಸಿಕ್ಕ ಅಲೆ ಹಾಡದ. ಅಕ್ಕ ಅದು ಬೋಂಜೆ ಅಲ್ಲ ಅಕ್ಕ. ಬಂಜೆ 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 ಯಾಕ ನನ್ನ ಗಂಡ ಬಂದ. ಯಾವ್ದೇ ಒಂದು ಗಂಡ ಯಾವ ಬರಕತ್ತಲ್ಲ ಅಂದ್ರೆ ಏನೇ ನಾನು ಬಾಂಬೆಗೆ ಹೋಗಿ ಆಪರೇಷನ್ ಮಾಡ್ಸ್ಕೊಂಡು ಕಡೆ ಹಣ್ಣಾಗಿ ಬಂದೇವನು. ಭಿಕ್ಷೆ ಬೇಡಕತ್ತ ನಿಮಗೆ ದಾಡಿಗತ್ತಿಲ್ಲ ಗಂಡಸಾಗಿ ದುಡ್ಕೊಂಡು ತಿನ್ನೋರು ಅಂತ ಎಲ್ಲರೂ ಭಯಕತ್ತಾರ. ನಮಗ್ ದುಡಿಯಕ್ ಆಗಲಾರ್ದಕ್ಕೆ ಹಣ್ಣು ವೇಷ ಹಾಕೊಂಡು ಎಲ್ಲರಿಗೂ ಸುಲಿಗೆ ಮಾಡಕತ್ತೀವಿ. ಅದ್ರ ಈಗ ಗಾಂಡ ಬಂದ ಅದ ಸುಲಿಗೆ ನಾವು ಕಡೆ ಮಾಡ್ಬೇಕು. ಈಗ ಅಂದ್ರೆ ಬರಕತ್ತಿದ್ದು ಸೇಡ್ಸಿ ನಾನು ನಿಮ್ ಹೇಳ್ತಿ ನಿಮ್ ಬಸರಾಗಿ ನಂಗೆ ಕತ್ತಿ ಕೆಟ್ಟ ರೊಕ್ಕ ಕೆತ್ತಿ ಬಿಡೋಣ ಕೊಡ್ಬೇಕಲ್ಲ. ಅಯ್ಯೋ ಇಂತ ವೇಸ್ಟ್ ಮಾಡಿದ್ರು. ಹೌದಾ? ಶುರು ಮಾಡಂಗ ಸುರಚಂದ್ರವೇ ನಿನ ಕಂಗಳು ಗಿರಿಶೃಂಗವೇ ನಿನ ಅಂಗವು ದಿಕ್ಪಾಲಕರೇ ನಿನ ಜ್ಞಾನಗಳು ಬೆಂಚೋಸಿರು ನಿನ ವೇದ ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವ ಸ್ವಾಮಿ ದುರಾನೆಯ ಪ್ರಾಣ ಸ್ವಾಮಿ ಬರಿಗಾರಿ ದಿಟ್ಟ ಹೆಜ್ಜೆಗೆಟ್ಟು ಹೆಜ್ಜೆ ದೀಕ್ಷೆ ನಡೆಸಬೇಕ. ಅಶ್ವಮೇಧ 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 ಎಂತ ಹಾಡ ಎಲ್ಲಿಗೆ ತಂದು ಹಚ್ಚಾಕತ್ತಿದ್ರಿ ಅದನ್ನ? ಅಯ್ಯ ಮ್ಯಾಮ ಈ ಹಾಡು ನಮ್ಮ ಮಂದ್ಯಾಗ ತಗೊಂಡಿವಿ ಅದಕ್ಕೆ ಹಂಗಾಗೈತಿ. ಇದು ಒಂದಲ್ಲ ಇನ್ನು ಬಹಳ ಹಾಡದ ನಮ್ಮ ಮಂದ್ಯಾಗ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣ ಉದ 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 ತೆಲುಗಾಗಿನ ಧೂಳೆಲ್ಲ ಇನ್ನೇ ಜಾಸ್ತಿ ಬಿಟ್ಟು ನೋಡು. ಎಲ್ಲೇ ಹೋದ್ರು ಮತ್ತೆ ಅದ ಸರ್ಕಲ್ಗೆ ಬರ್ತೀರ ನೀವು. ಅಯ್ಯ ಮಾಮ ನೀ ಎಲ್ಲೇ ಒಯ್ದು ಬಿಟ್ರೆ ನಮ್ಮ ಮನೆಗೆ ಹೋಗ್ಬೇಕು. ಯಾರ್ಯಾವ್ರ ಮನೆಗೆ ಹೋಗಿ ನಿಷೇಧ ಬಾಗ್ಲ ಬಿಡೋದು ಕಾಲ್ಬಾರ ಬೋಡ್ತಾರ ತಂಗಿ. ಇವರೇ ನಿನ್ ಗಂಡ 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 ಗಂಡ. ಹೌದಕ್ಕ ಇವರೇ ನನ್ನ ಮುದ್ದಿನ ಗಂಡ.
ನಡಿ ಅದ ಕಂಡನ್ಸರ್ ಬಾದ್ ಮಾಡಿದಲ್ಲ ನೀನು. ಊರಾಗ ನನ್ನ ಗಂಡ ರಣಧೀರ ಅಂತ ನಾ ಹೇಳ್ಕೊಂಡು ಅಡ್ಡಾಡಕತ್ತೀನಿ. ಇದು ನೋಡಿದ್ರೆ ಕೌಸ್ಕತ್ ಮರಿ ಆಗೈತಿ ರೀ. ನಾನೇ ನಿಮ್ ಹೆಂಡತಿ ರಮಣಿ. ಅವಳೇ ನಿಮ್ ಹೆಂಡತಿ ರಮಣಿ, ನಾನೇ ಹೊರಕ್ಕ ಚಿಮಣಿ. ಈಗ ಮುಂದಿನ ಹೇಳ್ತಿ ರೀ ಗೊತ್ತಾಗ್ಲಿಲ್ಲ, ಅವಳು ನಿಮ್ ಹೆಂಡತಿ. ನಾನು ಹೇಳ್ತಿ ನಿಮಗ್ ಬಸರ ಹೇಳಕ್ಕೆ ಬಸ್ಸುರ ನಮ್ಮಕ್ಕೆ ಬಸರ ಯಾಕ ಯಾರ ಅನ್ನೋದು ಗೊತ್ತಿಲ್ಲ ನನಗೆ. ಯಾರು ಎದಕ್ ಸುಳ್ಳು ಮಾತಾಡ್ತೀನಿ? ಅದು ಕರೆನೆ. ಹಗಲತ್ತು ತಂಗಿ ಅನ್ನೋದು, ರಾತ್ರಿ ನಿಶಾಲ ತಂಗಿ ಅನ್ನೋದು ನನಗೆಲ್ಲ ಗೊತ್ತು ರೀ. ಏನ್ ಗೊತ್ತು? ರೀ ಅವಳು ಹುಬ್ಬಳ್ಳಿ ಕಾಲೇಜ್ ಕಲಿಬೇಕಾದ್ರೆ ಒಂದು ದಿನ ಪಿಜಿಗೆ ಹೋಗುದು ತಡ ಆಗ್ಬಿಡ್ತು. ಅವಾಗ ಅವಳಿಗೆ ಬಸ್ಸು ಸಿಗ್ಲಿಲ್ಲ, ಆಟೋನು ಸಿಗ್ಲಿಲ್ಲ. ನೀವೊಂದು ದೊಡ್ಡ ಬುಲೆಟ್ ಮೇಲೆ ಹೊಂಟಿದ್ರಿ. ಸೌಂಡ್ ಕೇಳಿದ್ರೆ ಇನ್ನೂ ಹೆದರಿಕೆ ಆಗತ್ತೆ ನೋಡು. ಬುಲೆಟ್ ಮೇಲೆ ಹೋಗ್ಬೇಕಾದ್ರೆ ಮೇಲಾಗ ಅವಳಿಗೆ ಬೈಕ್ ಕಂಡ್ರೆ ಬಹಳ ಇಷ್ಟ. ನಿಮ್ಮ ಬೈಕ್ ನೋಡಿ ಟಾಣಕನ ಹಾಕಿ ಕೂತು ಬಿಟ್ಟಾಳಕಿ. ಹೌದ್ ನೋಡಕ್ಕ, ನಾನು ಬೈಕ್ ನೋಡಿದ್ರೆ ಏನಾಗುತ್ತೇನೆ, ಈಗ ಹತ್ತಿ ಕುಂದ್ರಬೇಕಂತ ಬಿಡ್ತೈತಿ ನೋಡು. ಅಲ್ಲ ನೋಡ ಮತ್ತಲ್ಲಿ ಹೊರಗೆ ಬಹಳ ಬೈಕ್ ನಿಂತಾವ್, ಯಾವ್ದಾರು ಚಲೋ ಐತಂತ ಗಮಕನ ಹತ್ತಿ ಕುಂತಿಗಿಂತಿ ಒಯ್ತಾರು ಒಯ್ದು ಗಜಮಾನ ನಿಂತು ಅನ್ಕೊಂಬ್ರಿ ನೀವ್ರೆಲ್ಲ. ಅವಳನ್ನ ಹಿಂದೆ ಕುಂಡ್ರಿಸ್ಕೊಂಡು ಎಲ್ಲೋ ನಿರ್ಜನವಾದ ಪ್ರದೇಶದಾಗ ನೀವು ಒಬ್ಬರೇ ಅವಳನ್ನ ಹೊತ್ಕೊಂಡೋಗಿ ನೀವು ಒಬ್ಬರೇ ಅವಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರಿ. ಒಪ್ಪನಂತೆ ಮತ್ತು ಸಾಮೂಹಿಕ ರೇಪ್ ಮಾಡಿದ್ರು. ಮೇಲಿನ ಮೇಲೆ ಮಾಡಿದ್ರು ಸಾಮೂಹಿಕ ಅಂತ ಅವಾಗ ಗಮಕನ ಬಸ್ಸಾಗ್ಬಿಟ್ಟಾಳ. ಏ ಪಾಪ ಅವಳು ಬಸ್ಸು ಹೆಣ್ಮಗಳು, ಬೈಕ್ ಹೆಣ್ಮಗಳು ಪಾಪ. ಅವಳಿಗೂ ಏನೇನು ಆಸೆ ಆಕಾಂಕ್ಷೆಗಳಿರುತ್ತೆ. ನಾನು ನನ್ನ ಗಂಡನ ಕೈ ಹಿಡ್ಕೋಬೇಕು, ಜಾತ್ರೆ ಅಡ್ಡಾಡ್ಬೇಕು, ಆ ಕಂಪ್ನಿಗೆ ಈ ಕಂಪ್ನಿಗೆ ಹೋಗ್ಬೇಕು, ಆಮೇಲೆ ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಅವ್ರು ಮಾಡಿ ತಿನ್ಬೇಕು, ಇವ್ರು ಮಾಡಿ ತಿನ್ಬೇಕು. ಅಲ್ಲಿ ಹಿಂದಿನವ್ರು ತಡಿ ಟೈಮ್ ಆಗಿಲ್ಲ, ತಡಿ ಮಾಡಿ ಕೊಡ್ತಾರೆ ತಿನ್ನುವಂತಿ. ಅಲ್ಲಿ ಹಿಂದಿನವ್ರು ತಿನ್ಬೇಕು, ಇಲ್ಲಿ ಮುಂದೆ ತಿನ್ಬೇಕು, ನಾನು ತಿನ್ಬೇಕು. ಏನೇ ಕೈ ಸನ್ನಿ ಬೇರೆ ಆಗಕತ್ತೈತೆ. ಅದು ಬಟ್ಟೆ ಹಿಂಗ್ ಸೀದಾ ಹಿಡಿಬೇಕ ನವಿ. ನಾ ಡಾಪ್ ಹಾಕಿದ್ದೆ, ಡಾಪ್ ಹಾಕ್ಬಾರ್ದು ನಮ್ಮನ್ನ. ಒಟ್ಟದಾದ್ರೆ ಒಂದು ಟಿಪ್ಪರ್ ಆಗತ್ತೆ ನೋಡೋದು. ನೋಡಿ ನೀನು ಬೇಕಾಗಿದ್ದ ಅಡ್ಡ ಅದೊಂದು ಕೊಡದಾಗ ತುಂಬ್ಕೊಂಡ್ ಮೇಲೆ ಹೋಗಿ ಅವಳಿಗೆಲ್ಲ ಅದನ್ನ ತರಿಸಿ ತಿನ್ಸುದ್ ಬಿಟ್ಟು ನೀವು ಒಬ್ಬರು ತಿಂದು ಬಂದು ಡಬ್ಬ ಹಾಕೋತೀರಲ್ಲ, ಇದು ನ್ಯಾಯ ಏನ್ರಿ? ನೀವು ಹಟ್ಟಿಗೆ ಅನ್ನ ತಿನ್ನೋದಿಲ್ಲ, ಏನ್ರಿ ನಮ್ಮ ಅಕ್ಕ ನನ್ ಪರವಾಗಿ ನ್ಯಾಯ ಕೇಳಕ್ ಬಂದ್ರೆ ಅವ್ರ ಮೇಲೆ ಒದಕ್ಕೂ ಪದಕ್ಕೆ ಹೋಗ್ತಿರಲ್ರಿ. ಏನ್ ಮಾಡ್ಕೋರಿ, ನೀವು ಹುಬ್ಬಳ್ಳಿಯಲ್ಲಿ ಇದ್ದಾಗ ಮೆಸ್ಸಿಂಗ ವಾಕಿಂಗ್ ಬರ್ತಿದ್ರಿ. ವಾಕಿಂಗ್ ಬಂದ ಸಮಯದಲ್ಲಿ ನಿಮ್ಗೆ ತಲೆ ಚಕ್ರ ಬಂದ್ ಬಿಡ್ತಿತ್ತು. ಇನ್ನೇನು ನೆಲಕ್ಕೆ ಬೀಳ್ತೀರಿ ಅನ್ನೋದ್ರಾಗ ನಾನು ಓಡಿ ಬಂದು ನಿಮ್ಮನ್ನ ಹಿಂಗ ಹಿಡ್ಕೊಂತಿದ್ದೆ. ಇದನ್ನೆಲ್ಲ ಹೇಳಾಕಿದ್ದೇನೆ, ಬಲವಾದ ಸಾಕ್ಷಿ ಇಲ್ಲ ಅಂದ್ರೆ ನಾವು ಮಾತಾಡಂಗಿಲ್ಲ. ಅವತ್ತಾಗಿ ನೀವು ಹೊತ್ಕೊಂಡು ಹೋಗ್ಬೇಕಾದ್ರೆ ನಿಷೇಧಾಗ ಅವ ಶಂಕರ ಫೋಟೋ ತಗೊಂಡ್ ನಮಗ್ ಹಾಕ್ಯಾನ. ನಿಮ್ದಲ್ಲ ತಂಗಿ, ಇಷ್ಟು ಸಾಕ್ಷಿ ಸಮೇತವಾಗಿ ತೋರಿಸಿದ್ರು ನಂದಲ್ಲ ಅಂತಾನ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಟಿವಿ 9 ಕೊಡೋದ್ರಿ. ಹಾವಾದ್ರು ಕಚ್ಚ ಬಾರ್ದ, ತೋಳಾದ್ರು ತುಕ್ಕ ಬಾರ್ದ, ಯಾವ್ದಾದ್ರು ಹೋಗ ಬಂದು ಹೆಗ್ಗೆದ್ದು ಲೌಹಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ. ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಹೇಳಿ ಕೇಳಿ ಬಂದಿದ್ಯಪ್ಪ, ಗುಳ್ಳಿ ಪಳ್ಳಿ ಆಗಿರ್ತಾವ. ನೀನು ಒಯ್ದ ಗೊತ್ತಾಗಿತ್ತಲ್ಲ ಸರಿಯಾಗಿ ಕಡೆ